ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಪಿಕ್ಚರ್ಸ್. ಎಸ್, ನಾನು ನಿಮ್ಮ ವಿಶೇಷ್. ಈಗ ನಮ್ಮ ಜೊತೆ ಇದ್ದಾರೆ ಪ್ಯೂರ್ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ. ಏನೋ ಕುಡಿತಾ ಇದ್ದೀರಾ? ಏನೋ ಕೇಳ್ಬೋದಾ? ಟೀ ಸರ್. ಟೀನಾ? ಟೀನೇ ಪಕ್ಕ ಪಕ್ಕ ಪಕ್ಕ. ನಾನೇನು ಇಂಟರ್ವ್ಯೂಲು ನಿಮ್ ಕ್ಯಾರೆಕ್ಟರೈಸೇಷನ್ ಬಿಟ್ಟಿಲ್ಲ ಅನ್ಕೊಂಡು. ಇಲ್ಲ ಬಿಟ್ಬಿಟ್ಟಿದ್ದೀನಿ ಸರ್. ಹೊಟ್ಟೆ ಇಟ್ಕೊಂಡು ಸರ್ ನೀಟ್ ಆಗ್ಬಿಟ್ಟೆ ಕ್ಲೀನ್ ಆಗ್ಬಿಟ್ಟಿದ್ದೀನಿ. ಎಸ್, ಓಕೆ. ನಿಮ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೋದಾ? ಸರ್, ನನ್ನ ಹೆಸರು MN ಲಿಖಿತ್ ಅಂತ. ನಾನು ಇದಕ್ಕೂ ಮುಂಚೆ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ದೆ, ಫೈಟರ್ ವರ್ಕ್ ಮಾಡ್ತಾ ಇದ್ದೆ. ಸೊ ಇದು ನನ್ನ ಫಸ್ಟ್ ಸಿನಿಮಾ ಲೀಡ್ ಆಗಿ. ಸೊ ಅದಕ್ಕಿಂತ ಸಿನಿಮಾದಲ್ಲಿ ಎಲ್ಲ ಕ್ರಾಫ್ಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ, ಆಸ್ ಅ ರೈಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಸೊ ಹೀರೋ ಆಗ್ಬೇಕು ಅಂತ ಎಲ್ಲರಂತೆ ನಾನು ಕನಸ್ಕೊಂಡು ಇಂಡಸ್ಟ್ರಿಗೆ ಬಂದು ಒಂದ್ 8 ವರ್ಷ ಆಯ್ತು. 8 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಸೊ ಇದು ನನ್ನ ಮೊದಲನೇ ಚಿತ್ರ, ಪಿಯೋಟ್ ಅಂತ. ಓಕೆ ಮ್ಯಾಮ್, ಕ್ಯಾನ್ ಯು ಸೇ ಅಬೌಟ್ ಯುವರ್ಸೆಲ್ಫ್? ಯಾ, ಎಲ್ಲರಿಗೂ ನಮಸ್ಕಾರ. ನನ್ನ ಅಶ್ವಿನಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ನಾನು ವರ್ಕ್ ಇನ್ ಬೇರೆ ಇಂಡಸ್ಟ್ರಿ, ಸೊ ಮರಾಠಿ, ಹಿಂದಿ, ಕನ್ನಡ. ಎಸ್. ಸೊ ಈ ಸಿನಿಮಾ 3 ಕನ್ನಡ ಸಿನಿಮಾ. ಓಕೆ, ಮೂರನೇ ಸಿನಿಮಾ. 3 ಕನ್ನಡ ಸಿನಿಮಾ. So my first Kannada cinema, first debut film is in Kannada. So this is third one, and I work in Marathi industry also. So yeah. ಓಕೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನೀವು? ಸೂಪರ್ ಸರ್. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಹೆಸರು ಗಣೇಶ್. ಸೊ ನಾನು ಕನ್ನಡ ತೆಲುಗು ಫಿಲಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಪಾಸ್ಟ್ 8 ಇಯರ್ಸಿಂದ. ಲವ್ ರೆಡ್ಡಿ ಅಂತ ರೀಸೆಂಟಾಗಿ ಮಾಡಿದೆ. ಓಕೆ. ಕಲ್ಲು ಕಾಂಪೌಂಡ್ ಅಂತ ಸೋಲೋ ಹೀರೋ ಮಾಡಿದೆ ತೆಲುಗುದಲ್ಲಿ. RH ಅಂತ ಫಸ್ಟ್ ಫಿಲಮ್ ನಾನು ಮಾಡಿದ್ದು 2020 ರಿಲೀಸ್ ಆಯಿತು. ಸೊ ಹಿಂಗೆ ನಡೀತಾ ಇದೆ. ಆ್ಯಕ್ಟಿಂಗು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಡಕ್ಷನ್ ಹ್ಯಾಂಡ್ಲ್ ಮಾಡ್ತಾ, ಸೀರಿಯಲ್ಸು ಮಾಡ್ತಾ, ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ನಡೀತಾ ಇದೆ. ಓಕೆ ಸರ್, ಫಸ್ಟ್ ಆಫ್ ಆಲ್ ಈ ಟೈಟ್ಲ್ ಕೇಳಿದ ತಕ್ಷಣ ನಾವು ಯೂಶಲಿ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಮಾತಾಡ್ತಿರ್ತೀವಿ, ಯಾರೇನು ಪಿಯೋಟ್ ನನ್ನ ಮಗ ಆ ಥರ ಬೈತಿರೋದು ಆ ಥರ ಎಲ್ಲ. ಸೊ ಆ ಥರ ಎಲ್ಲಿ ಹುಟ್ಟಿದ್ದು ಸರ್ ಈ ಟೈಟ್ಲು? ಒಂದು ಕತೆ ಎಲ್ಲ ಹೇಗೆ ಹುಟ್ಟಿದ್ದು? ಸೊ ಪಿಯೋಟ್ ಅಂತ ಹೇಳಿದ್ರೆ ಒಂದು ಪರ್ಸ್ಪೆಕ್ಟಿವ್, ಸೊಸೈಟಿಗೆ ಏನು ಪರ್ಸ್ಪೆಕ್ಟಿವ್ ಅಂದರೆ ನೀವು ಹೇಳೋ ಥರ ನೀವೇ ಒಂದು ಪರ್ಸ್ಪೆಕ್ಟಿವ್ ಕೇಳಿದ್ರಿ ಕ್ವಶನ್ ನಮ್ಮನ್ನು. ಪಿಯೋಟ್ ಅಂದರೆ ಏನೋ ಯಾವ ಕುಡುಕ್ ನನ್ನ ಮಗ ಅಂತ. ಬಟ್ ಆ ಕುಡುಕ ಏನಕ್ಕಾದ ಅನ್ನೋದು ಒಂದು ಡೆಪ್ತಾಗಿ ನಾವು ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅವ್ನ ಪರ್ಸ್ಪೆಕ್ಟಿವಿಂದ, ಪ್ಯೂರ್ ಪರ್ಸ್ಪೆಕ್ಟಿವಿಂದ ಸೊಸೈಟಿನ ನೋಡೋದು ವ್ಯೂ ಪಾಯಿಂಟ್ಸ್ ಇದೆಯಲ್ಲ, ಸೊ ಅದು ಈ ಫಿಲಮ್ನಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಅವ್ನ ಭಾವನೆಗಳನ್ನ, ಅವ್ನ ಎಮೋಷನ್ಸ್ನ, ಸೊ ಏನಕ್ಕೆ ಹೆಂಗೆ ಹೊರಗಾಗ್ತಾನೆ, ಹೆಂಗೆ ಚಾಲೆಂಜಸ್ನ ಹೆಂಗೆ ಫೇಸ್ ಮಾಡ್ತಾನೆ, ಅದರಿಂದ ಆಚೆ ಬರ್ತಾನ ಇಲ್ಲ ಅದರೊಳಗೆ ಮುಳುಗಿ ಸತ್ತೋಗ್ತಾನ ಅನ್ನೋದು ಫಿಲಮ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸ್ಟೇಜಲ್ಲಿ ಅವರು ಪಿಯೋಟ್ ಆಗಿರ್ತಾರೆ. ಹೌದೌದು. ಯಾವುದೋ ಒಂದು ಸ್ಟೇಜಲ್ಲಿ ನೀವೇ ಆಗಿರ್ಬೋದು. ಯಾವುದೋ ಒಂದು ನಿಮ್ಗೆ ತುಂಬ ಬೇಜಾರಾದಾಗ ಕೂಡಿ ಎಣ್ಣೆ ಹೊಡೆದೇ ಇರೋಣ ನೀವು. ಹೌದೌದು, ಹೊಡಿತೀವಿ ಸರ್. ಸೊ ಹಂಗಂದ್ರೆ ಎಲ್ಲರೂ ಪಿಯೋಟ್ಗಳೇ ಇವಾಗ. ಆಡಿಯನ್ಸು ಯಾವುದೋ ಒಂದು ಸ್ಟೇಜಲ್ಲಿ ಪಿಯೋಟ್ ಆಗಿರ್ತಾರೆ. ಸೊ ನೋಡೋರು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಫಿಲಮ್. ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ರೀಟಾ ಮಿಸ್ಸಿಂಗ್ ಅಂತ ಅವರು ನಿಮಗೋಸ್ಕರನೇ ಲೇಡಿ ಗೆಟಪ್ ಅಲ್ಲಿ ಒಂದು ಪೋಸ್ಟ್ ಇತ್ತು. No, that is not Rita. That is Likit. Because of you, ಅವರು. So yes, I mean, like, because of me, he is pure too now. So you can say avaru Devdas, nan Parvati. ನಿಮ್ದು ಕ್ಯಾರೆಕ್ಟರೈಸೇಷನ್ ಹೇಗೆ ಹೋಗುತ್ತೆ ಸಿನಿಮಾದಲ್ಲಿ? ಕ್ಯಾರೆಕ್ಟರ್ ಹೌ ಇಟ್ ಈಸ್ ವೆರಿ actually emotionally, and I mean, as an artist, it is a different genre for me, because the way I am as a person, it's like girl next door, so like that, and calm, composed girl. But in cinema I have to play negative character, and yeah, I mean, like, I enjoyed that part of character also. Okay. ಸರ್, ಈ ಸಿನಿಮಾದಲ್ಲೇ ಸೊ ಫಸ್ಟ್ ಯಾವುದೇ ಮೂವಿ ಆದರೂ ಒಂದು ಅಂದರೆ ಜನಕ್ಕೆ ಗೊತ್ತಾಗೋದು ಒಂದು ಟೈಟ್ಲು ಮುಖಾಂತರ. ಟೈಟ್ಲು ಮುಂದೆ ಇನ್ ಕೇಸ್ ಗೊತ್ತಾಗ್ತಾ ಇಲ್ಲ ಅಂದರೆ ಸಾಂಗ್ಸು ಅಥವಾ ಟೀಸರ್ ಏನೋ ಬಿಟ್ಟಾಗ. ಸೊ ನನಗೆ ಆಸ್ ಆಡಿಯನ್ಸ್ ಆಗಿ ನಾನು ಹೊರಗಡೆ ಈ ಸಿನಿಮಾದಲ್ಲಿ ಇದ್ರು, ಬಟ್ ನಿಮ್ದು ನಮಗೆ ಸಿನಿಮಾ ಬರ್ತಾ ಇದೆ ಅಂದ್ರೆ ಸಿನಿಮಾ ಬಗ್ಗೆ ಗೊತ್ತಾಗಿದ್ದು ನಿಮ್ಮ ಟೀಸರಲ್ಲೇ. ಯಾಕಂದ್ರೆ ಟೀಸರ್ ನನಗೆ ಒಂಥರ ಯೂನಿಕ್ ಅನಿಸ್ತು. ಅದೇ ಟೀಸರ್ ಪೂರ್ತಿ ಎಣ್ಣೆ ಕೇಳಕ್ಕೆ ಹೋಗ್ತಾನೆ ಅಷ್ಟೇ, ಕಾನ್ಸೆಪ್ಟ್ ಸ್ಟೇಷನ್. ಬಟ್ ಅದ್ರ ಹೇಗೆ ಹೋಗ್ತಾನೆ, ಮಲಗಿದ ಎದ್ದ ತಕ್ಷಣ ಹಂಗೆ ಅದೇ ಬಟ್ಟೆಲ್ಲ ಹಂಗೆ ಎಣ್ಣೆ ಇಲ್ದೆ ಹೋಗ್ತಾನೆ, ಅಥವಾ ಹೇಗೆ ಹೋಗಿ ಎಣ್ಣೆ ಕೇಳ್ತಾನೆ, ಆ ಗಟ್ಸ್ ಫೀಲ್. ಯಾವ್ದಿದು ಟೀಮು ಜಸ್ಟ್ ಒಂದ್ ಚಡಿ ಹಾಕೊಂಡು ಹೋಗಿ ಈಗ ಎಣ್ಣೆ ಕೇಳ್ತಾ ಇದ್ರಲ್ಲ, ಕೊಡಿ ಸರ್ ಅದ್ರಲ್ಲಿ ಯಾರು ನೋಡ್ಲಿ ಬಿಡ್ಲಿ ಅನ್ನಂಗಿತ್ತಲ್ಲ. ಸೊ ಅದು ಹೇಗಾಯ್ತು ಸರ್? ಸರ್, ಆಕ್ಚುಲಿ ಕತೆ ಹೇಳ್ಬೇಕಾದ್ರೆ ಈ ಸೀನ್ ಇರ್ಲಿಲ್ಲ. ಸೊ ನನ್ಗೆ ಗೊತ್ತಿಲ್ಲ, ಈ ಸಡನ್ ಆಗಿ ಈ ತರ ಒಂದು ಐಡಿಯಾ ಇದೆ, ಮಾಡ್ತೀರಾ ಅಂತ ಕೇಳಿದ್ರು. ನಾನು ಏನಂದ್ರೆ ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದೆ, ನಾನು ಬಟ್ಟೆ ಬಿಚ್ಚಿ ನಿಂತ್ಕೊಂತೀನಿ,
ಸಿನಿಮಾಗೋಸ್ಕರ ಅಂತ ನಾನು ಯಾವ್ದೋ ಇದ್ರಲ್ಲಿ ಡೈಲಾಗ್ ಹೇಳ್ಬಿಟ್ಟಿದೀನಿ. ಸೊ ನಮ್ ಟೀಮ್ ಅವ್ರ ಹತ್ರ ಅವ್ರ ಕ್ಯಾಚ್. ಸೊ ಹಿಂಗಿದೆ ಸೀನು, ಹೋಗಿ ಎಣ್ಣೆ ತರಬೇಕು ಸರ್. ಲಿಟ್ರಲ್ ಆಗಿ ರಿಯಲ್ MRP ಗೆ ಹೋಗಿ ನೈಟು ಪೊಲೀಸ್ ಯಾರು ಬರ್ತಾ ಇರೋ ಟೈಮ್ಗೆ ಪರ್ಮಿಷನ್ ಇದೆ, ಬಟ್ ಸ್ಟಿಲ್ ಬಟ್ಟೆ ರೋಡಲ್ಲಿ ತೆಗಿಯಕ್ ಆಗಲ್ಲ. ರಿಯಲ್ ಬಾರ್ಗೆ ಹೋಗಿ ಅಲ್ಲಿರೋರೆಲ್ಲ ಕೌಂಟರ್ ಅಲ್ಲಿರೋ ರಿಯಲ್ ಆಗಿ ಅವರು ಅಲ್ಲಿ ಸೇಲ್ ಮಾಡೋರೆ, ಅಲ್ಲೋಗಿ ಶೂಟ್ ಮಾಡಿದ್ವಿ. ಎಲ್ರು ಯಾರು ಏನ್ ತೆಗಿತಾ ಇದಾರೆ ಅಂತ ಜನ ಎಲ್ಲ ಜನ ಯಾರೋ ಬಂದು ನೋಡಕ್ ಬಂದ್ರಿ, ಯಾರು ಯಾರು ಏನ್ ತೆಗಿತಾ ಇದಾರೆ ಇವ್ರು ಹುಚ್ಚರು ತರ ಅನ್ನೋ ತರ ನೋಡ್ತಾ ಇದ್ರು. ಬಟ್ ಏನಂತಾರೆ, ನನ್ಗೆ ಆಸ್ ಆಕ್ಟರ್ ಆಗಿ ಅದೆಲ್ಲ ತಲೆನೇ ಕೆಡ್ಸ್ಕೊಳ್ಳೋದು, ಮಾಡ್ಬೇಕಷ್ಟೇ. ನಿಮ್ ರಿಯಲ್ ಲೈಫ್ ಅಲ್ಲಿ ಆತರ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ ನೆನಪಿದೆ ಸರ್? ಯಾವ ಏಜ್ ಅಲ್ಲಿ? ಅಂದ್ರೆ ಬಾರ್ಗ 10th ಸರ್, 10th ಎಕ್ಸಾಮ್ ಕೌಂಟೆಡ್ 10th ಎಕ್ಸಾಮ್ ಮುಗ್ದಿದ್ದ ದಿನ ಅಷ್ಟು ಪ್ರೆಸ್ಟೇಜ್. ಗುರು ಮುಗ್ದಾಯ್ತು ಸ್ಕೂಲು, ನಾಳೆಯಿಂದ ಕಾಲೇಜು ಅನ್ನೋ ತರ. ಏನು ನಮ್ಮ ಫ್ರೆಂಡ್ಸ್ ಬ್ಯಾಚ್ ಎಲ್ಲ ಫಸ್ಟ್ ಟೈಮ್ ಆವಾಗ್ಲೇ ಏನು ಕುಡಿದಿದ್ದು. ನಮ್ಗೆ ಆವಾಗ ಬಿಯರ್ಗೆ ನೀರ್ ಮಿಕ್ಸ್ ಮಾಡ್ಕೊಳ್ಬೇಕಾ, ಕೋಕ್ ಹಾಕೊಳ್ಬೇಕಾ ಅನ್ನೋದು ಗೊತ್ತಿಲ್ಲ. ಅಂತ ಏಜ್ ಅಲ್ಲಿ ಕುಡಿದಿದ್ದು. ಅದಾದ್ಮೇಲೆ ಮುಂದೆ ಏನಂದ್ರೆ ಇಂಪ್ಯಾಕ್ಟ್ ಇಂತಿ ನಿನ್ನ ಪ್ರೀತಿಯ ಆ ಸಿನಿಮಾ ನೋಡಿದ್ಮೇಲೆ ಗುರು ಹಿಂಗ್ ಆಗ್ಬಿಡ್ಬಾರ್ದು ಅಂತ ಎಷ್ಟೋ ಅವಾಯ್ಡ್ ಮಾಡಿದೀನಿ, ಎಷ್ಟೋ ಪಾರ್ಟೀಸ್ ಇಲ್ಲ ಎಣ್ಣೆ ಹೊಡಿಯೋದು. ಬಟ್ ನನ್ ಕೈಲೇ ಅದೇ ತರದೊಂದು ಸಿನಿಮಾ ಮಾಡಿಸ್ತಾರೆ ಆ ಜಾನ್ರಲ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಡೆಸ್ಟಿನಿ ಅಷ್ಟೇ. ಸರ್ ನಮ್ಮ ಕನ್ನಡ ಇಂಡಸ್ಟ್ರಿದ ಪಿಯೋಟ್ ಮೂವಿಗಳು ಯಾವ್ದು ಅಂತ ಹೇಳ್ತೀರಿ? ಪಿಯೋಟ್ ಮೂವೀಸ್ ಅಂದ್ರೆ KFI's ಪಿಯೋಟ್ ಮೂವೀಸ್ ಅದೇ ಇಂತಿನಿ ಪ್ರೀತಿ ಅಂದ್ರೆ ಅದು ಒಂಥರ ಪಿಯೋಟ್. ಅದು ಪ್ರೀಮಿಯರ್ ಪ್ರೋ, ಮ್ಯಾಕ್ಸ್ ಪ್ರೋ ಅದೇ. ಇಲ್ಲ ಅದಕ್ಕಿಂತ ಒಬ್ರು ಇದಾರೆ. ಅಂದ್ರೆ ಲಿಟ್ರಲ್ ಆಗಿ ನನ್ನ ಅನಾಲಿಸಿಸ್ ಏನಂದ್ರೆ, ಪಿಯೋಟ್ ಫಸ್ಟ್ ಜನಕ್ಕೆ ಏನು ಫಸ್ಟ್ ಪಿಯೋಟ್ ಕ್ಯಾರೆಕ್ಟರ್ ಅಷ್ಟು ಅರ್ಥ ಮಾಡಿಸಿದ್ ಇಷ್ಟಪಡಿಸಿದ್ದು ಉಪೇಂದ್ರ ಅವರು. ನೀವು ಬೇಕಾದ್ರೆ ನೋಡಿ ಉಪೇಂದ್ರ ಮೂವಿಲೇ ಎ ಮೂವಿಲಿ ಆಕ್ಚುಲಿ ಅವರು ಪಿಯೋಟೆ. ನೀವು ಬೇಕಾದ್ರೆ ಸ್ಟಾರ್ಟಿಂಗ್ ಓಪನಿಂಗ್ ಅಲ್ಲೇ ಕುಡಿದು, ಆಮೇಲೆ ಅವರಷ್ಟು ಚಿಕ್ಕ ಹುಡುಗಿ ಬಂದೊಂದು ಕೇಳ್ತಾರೆ, ಕುಡಿತಾ ಇರ್ತಾರೆ. ಆಮೇಲೆ ಇದ್ರಲ್ಲೂ ಅಷ್ಟೇ, ಉಪೇಂದ್ರ ಮೂವಿಲೂ ಅಷ್ಟೇ. ಆಮೇಲೆ H2 ಅಲ್ಲಿ ಒಂದ್ ಸಾಂಗ್ ಇದೆ, 24 ಗಂಟೆನು ನಾಟೈಟೆ ಫುಟ್ಪಾತ್ ಅಲ್ಲಿ ಬಿದ್ದಿರೋ ಪಿಯೋಟೆ ಅಂತ. ಈ ಟೈಟಲ್ ಹೇಳಿದಾಗ ನನಗೆ ಫಸ್ಟ್ ಅದೇ ಬಂದಿದ್ದು, ಗ್ರೋ ಟೈಟಲ್ಸ್ ಫಿಕ್ಸ್ ಅಂತ. ಆಮೇಲೆ ನೀವ್ ಹೇಳ್ದಾಗ ನೆನಪಾಯ್ತು ಸರ್, ಉಪೇಂದ್ರ ಮೂವಿಲಿ ಇದೆ, ನಾನೇ ಈ ದೇಶದ PM ಆದ್ರೆ ಎಲ್ಲರಿಗೂ ಯಾರು ಅಂತ ಕೇಳಿಸಿ ಎಲ್ಲ ತೇಲ ಆಡ್ಕೊಂಡು ಎಂಜಾಯ್ ಮಾಡ್ತಾರೆ, ಖುಷಿಯಾಗಿರ್ತಾರೆ. IMF ಇಂದ ಸಾಲ ತಗೊಂಡಾದ್ರೂ ಸರಿ ಎಲ್ಲರಿಗೂ ಎಣ್ಣೆ ಕೊಡ್ಸ್ಬಿಡ್ತೀನಿ ಅಂತ. ನಮ್ ಯಾವ ಲ್ಯಾಂಗ್ವೇಜ್ ಎಲ್ಲ ರೀ ಪಿಯೋಟ್ ಮೂವಿ? ಲೈಕ್ did you watch any alcoholic movies? alcoholic movie? whichever, English, Kannada, English, any language? Ashiki too. I mean like even what you were saying, Arjun Reddy. Yeah. Arjun Reddy. okay. So ನನಗೆ ಗೊತ್ತಿರಂಗಿದೆ ಶರಣ್ದು ಆಲ್ಕೋಹಾಲಿಕ್ ಇದೆಲ್ಲ ಬಂದಿದೆ. ನಮ್ಗೆ ಗೊತ್ತು ಗುರು. I think every movie has a part Popcorn of Monkey Tiger. Popcorn Monkey Tiger, ಉಪೇಂದ್ರ, ಇಂತಿನ ಪ್ರೀತಿಯ. ಸೊ ಟಗರಲ್ಲಿ ಡಾಲಿ ಅವ್ರ ಶೋ ಒಂಥರ ಅವರು ಹವಾದ ಕುಡಿಯೋದು. ಬಟ್ ಆಲ್ಕೋಹಾಲಿಕ್ ಅಂದ್ರೆ ಇದೆ ಪಾಪ್ಕಾರ್ನ್. ಅವ್ರು ನೋಡಿ ಕ್ರಿಯೇಟಿವಿಟಿ, ಕುಡ್ಕೊಂಡ್ ಪಾತ್ರ ಚೆನ್ನಾಗಿ ಇದಾಯ್ತು ಅಂತ. ಆ ಡಾಲಿ ಪಿಕ್ಚರ್ಸ್ ಲೋಗೋದಲ್ಲೇ ಲೋಗೋ ಬರ್ತಿರೋ. ಸರ್ ಈಗ KFI's ಪ್ಯೂರ್ ಸಾಂಗ್ಸ್ ನಿಮ್ಗೆ ನೆನಪಿದೆ ಜಾಸ್ತಿ? ಯೂಶಲಿ ಅದೇ ಕಾಲಿ ಪಾಟ್ಲು ಕೊಟ್ರು ಶರಣ್ದು, ಅದೊಂದು ಕುಡುಕರಿಗಂತಾನೆ ಮಾಡಿರೋದು ನಿಮಗೆ ನೆನಪಿರೋದು? ಅದೇ H2 ಅದು ದಿಲ್ ಇಲ್ದೆ ಡವ್ ಮಾಡಕ್ ಆಗಲ್ಲ ಅದು. ಆಮೇಲೆ ಟೈಟ್ ಫುಲ್ ಟೈಟ್ ರಾಜಧಾನಿ. ಆಮೇಲೆ ಇವ್ರದೇ ಇದೆಯಲ್ಲ ಫೇಮಸ್ ರವಿಚಂದ್ರನ್ ಅವ್ರದ್ದು, ಕುಡಿಯೋದೇ ನನ್ನ ವೀಕ್ನೆಸ್. ಅದು ಸರ್ ಎಲ್ಲ ಏನಂತಾರೆ, ಅದೆಲ್ಲ ಒಂದು ಕಾಂಟ್ರಿಬ್ಯೂಟ್ ಮಾಡಿದೆ, ಆಕ್ಚುಲಿ ನಮ್ಗೆ ಹೆಲ್ಪ್ ಮಾಡಿದೆ. ಓಕೆ ಸರ್, ಕನ್ನಡ ಇಂಡಸ್ಟ್ರಿಲಿ ಲೈಕ್ ಮೂವೀಸ್ ನಮ್ಮ ಜನರ ಮಾಡ್ತೀವಿ ಅಂದ್ರೆ, ಸೊ ಇಂಡಸ್ಟ್ರಿಲಿ ಯಾರಿಗಾರ ರೀಚ್ ಮಾಡಬೇಕು ಅನ್ನೋದು ಟ್ರೈ ಮಾಡ್ತಾ ಇರ್ತೀವಿ. ಸೊ ನೀವು ಯಾರಿಗಾರ ಟ್ರೈ ಮಾಡಿದಿರಾ ಅಥವಾ ಮಾಡಿ ಅಪ್ರೋಚ್ ಮಾಡಿ ಸಪೋರ್ಟ್ ಸಿಗ್ತಾ ಇದೆಯಾ ಹೇಗೆ? ಅಂದರೆ ನಾವೆಲ್ಲೂ ಟ್ರೈ ಮಾಡೋದು ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತು ಇವಾಗ. ಸೊ ಎಷ್ಟೊಂದು ಫಿಲಮ್ಸ್ ನೀವು ನೋಡೋ ದೊಡ್ಡ ದೊಡ್ಡ ಸ್ಟಾರ್ಸ್ದೆ ಯಾರೋ ಬಂದು ಕರೆಸಿ ಮಾಡಿರ್ತಾರೆ, ಫಿಲಮ್ ಓಡಿರಲ್ಲ. ಸೊ ಅಲ್ಲಿ ಪ್ರಮೋಷನ್ ಮೇಲೆ ನಿಂತಿಲ್ಲ, ಕತೆ ಕಂಟೆಂಟ್ ಮೇಲೆ ನಿಂತಿರುತ್ತೆ. ಕಂಟೆಂಟ್ ಸ್ಟ್ರಾಂಗ್ ಇತ್ತು ಅಂದ್ರೆ ಯಾವ ಪ್ರಮೋಷನ್ ಅವಶ್ಯಕತೆ ಇಲ್ಲ, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅವಶ್ಯಕತೆ ಇಲ್ಲ, ಆಡಿಯನ್ಸ್ ಸಪೋರ್ಟ್ ಮಾಡ್ತಾರೆ. ಸೊ ಅದೊಂದು ಪರ್ಸ್ಪೆಕ್ಟಿವ್ ನಾವು ಹೋಗಿದ್ದೀವಿ. ಬಟ್ ಎಲ್ಲೂ
ನಿಮಗೆ ಗೊತ್ತಲ್ಲ ಇವಾಗಿರೋ ಸಿಚುವೇಶನ್ ಅಲ್ಲಿ ಯಾರು ಅಷ್ಟು ಮುಂದಕ್ಕೆ ನಾವು ಸಪೋರ್ಟ್ ಎಲ್ಲ ಮಾಡಲ್ಲ. ನಮಗೆ ನಾವೇ ಬೆಳ್ಕೋಬೇಕು. ಹೀರೋಗಳು ಯಾರು ಇಲ್ಲಿ ಮಾಡಲ್ಲ, ನಾವೇ ಬೆಳಿಬೇಕು, ನಾವೇ ಹೀರೋ ಆಗ್ಬೇಕು ಅಂತ. ಯಾಕಂದ್ರೆ ಈಗ ಶೈಲಿ ಹೇಳಿ ಸರ್. ಅಂದ್ರೆ ಆಕ್ಚುಲಿ ಸ್ಟಾರ್ಟಿಂಗು ಎಲ್ಲಾರನ್ನೂ ರೀಚ್ ಮಾಡ್ಸೋಣ, ಡಾಲಿ ಅವ್ರ ಹತ್ರ ಹೋಗೋಣ, ಇಲ್ಲಾಂದ್ರೆ PRK ಅವ್ರ ಹತ್ರ ಹೋಗೋಣ, ಸಿನಿಮಾನ ಪ್ರೆಸೆಂಟ್ ಮಾಡಕ್ಕೆ, ಅದು ಇದು ಅಂದ್ರೆ ಯಾರ ಹತ್ರನು ನಮ್ ಕಾಂಟ್ಯಾಕ್ಟ್ಸ್ ಇಂದ ರೀಚ್ ಮಾಡಕ್ಕಾಗಿಲ್ಲ. ಅವ್ರೇನು ಸಪೋರ್ಟ್ ಮಾಡಿಲ್ಲ ಅಂತಲ್ಲ, ನಮ್ ಕೈಲಿ ರೀಚ್ ಮಾಡಕ್ಕಾಗಿಲ್ಲ. ಬಟ್ ನಾನ್ ನಮ್ ಡೈರೆಕ್ಟರ್ ಹೇಳ್ತಾ ಇದ್ದೆ, ಕಿಟ್ಟಿ ಸರ್, ಶ್ರೀನಗರ ಕಿಟ್ಟಿ ಸರ್ ಹತ್ರ ಟೀಸರ್ ಬಿಡಿಸಿದ್ರೆ ಗುರು ಅವರೇ ಕರೆಕ್ಟ್ ನಮ್ಗೆ, ಬಿಕಾಸ್ ಅವರೇ ಆಕ್ಚುಲಿ ನಮ್ ಟೀಸರ್ ಅವರೇ ಏನು ಲಾಂಚ್ ಮಾಡಿದ್ರು. ಅಂದ್ರೆ ನಾವೇ ಅವ್ರಿಗೆ ಹೋಗಿ ಒಂದು ವಿಡಿಯೋ ಬೈಕ್ ತಗೊಂಡು, ಅವ್ರ ಗ್ರೇಟ್ ವ್ಯಕ್ತಿ ಅವರು. ಆಕ್ಚುಲಿ ನಮ್ ಸಿನಿಮಾಗೆ ಇದುವರೆಗೂ ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡಿದ್ದಾರೆ, ಒಬ್ಬ ಸ್ಟಾರ್ ಅಂದ್ರೆ ಶ್ರೀನಗರ ಕಿಟ್ಟಿ ಸರ್. ಅವ್ರು ತುಂಬಾ ಧನ್ಯವಾದಗಳು. ನಾನು ಅವತ್ತು ಹೋಗಕ್ಕಾಗಿಲ್ಲ, ತುಂಬಾ ರಿಗ್ರೆಟ್ ಆಗ್ತೀನಿ. ನಮ್ ಟೀಮ್ ಎಲ್ಲ ಹೋಗಿ ವಿಡಿಯೋ ಮಾಡ್ಕೊಂಡು ಅವರು ವಿಶ್ ಮಾಡಿದ್ರು, ನನ್ಗೂ ವಿಶ್ ಮಾಡಿದ್ರು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಅಂತ ವಿಡಿಯೋ ಅಲ್ಲೆಲ್ಲ ಹೇಳಿದ್ದಾರೆ. ಸೊ ಅವ್ರ ಸಪೋರ್ಟ್ ಯಾವತ್ತೂ ಮರೆಯಲ್ಲ ನಾನು. ಯಾಕಂದ್ರೆ ಈಗ ಲಾಂಚ್ ಆಗ್ಬೇಕಾರೆ ಅಥವಾ ಒಂದು ಸಿನಿಮಾಗಳು ಬರ್ತಿರ್ಬೇಕಾರೆ ನಮಗೆ ಸ್ಟಾರ್ಸ್ ಯಾವ್ದಾರ, ಈಗ ಶಿವಣ್ಣ ಯಾವ್ದಾರ ಒಂದು ಮೂವಿದು ಸಪೋರ್ಟ್ ಮಾಡಿದ್ರು ಅಂದ್ರೆ ಅವ್ರ ಅಕ್ಕನ ಮನೆ ಪುರಾಬ್ ಅಂತ ಬರ್ತಿದಲ್ಲ, ಸೊ ಆ ತರದ್ ಇರ್ಬೋದು. ಸುದೀಪ್ ಸರ್ ಪ್ರವೀಣ್ಗೆ ಆ ತರ ಎಲ್ಲ ಸಪೋರ್ಟ್ ಮಾಡ್ತಾರೆ, ದರ್ಶನ್ ಸರ್ ಧನ್ವೀರ್ ಅವ್ರಿಗೆ. ಸೊ ಈ ತರ ಸಪೋರ್ಟ್ ಮಾಡ್ತಿರ್ದಾಗ ನಮಗೆ ಒಂದು ಜನಕ್ಕೆ ಒಂದು ಸ್ಟಾರ್ಸ್ ಹಿಂಗ್ ಹೇಳ್ತಾ ಇದಾರೆ ಅಂದ್ರೆ, ಈಗ ಅಂದ್ರೆ ಬನಾರಸ್ ಅಂತ ಮೂವಿ ಬಂದಿತ್ತಲ್ಲ, ಸೊ ಅವಾಗ ಫಸ್ಟ್ ದರ್ಶನ್ ಸರ್ ಹೋಗಿ ವಿಸಿಟ್ ಮಾಡಿ ನೋಡಿ ರಿವ್ಯೂ ಕೊಟ್ರು. ಸೊ ಅವಾಗ ಒಂಚೂರು ಚೆನ್ನಾಗೆ ಅಂದ್ರೆ ಮೂವಿ ಚೆನ್ನಾಗಿ ಇರುತ್ತೋ ಅನ್ನೋ ಸೆಕೆಂಡ್ರಿಗಿಂತ ಸೊ ಸ್ಟಾರ್ಸ್ ಹೇಳ್ತಾ ಇದಾರೆ ಅಂದ್ರೆ ಬರ್ಬೋದಾ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ. ಆ ಥರ ಎಷ್ಟು ಫಿಲಮ್ ಓಡಿದೆ ಸರ್ ನಿಮ್ಗೆ ಗೊತ್ತಿರಂಗೆ, ನೀವೇ ಅನಲೈಸ್ ಮಾಡಿರ್ತೀರಾ. ಸಪೋರ್ಟ್ ಮಾಡಿರೋದು ಎಷ್ಟು ಫಿಲಮ್ ಮಾರ್ಕೆಟಲ್ಲಿ ಓಡಿದೆ ನೀವು ಅನಲೈಸ್ ಮಾಡಿ. ಹಂಗೆ ಬಂದು ಮಾಡಂಗಿದ್ರೆ ಎಲ್ಲ ಫಿಲಮ್ ಸೂಪರ್ ಹಿಟ್ ಆಗಿಬಿಡ್ಬೇಕು, ಬಾಕ್ಸ್ ಆಫೀಸ್ ಫುಲ್ ಬ್ಲಾಕ್ ಇದಾಗ್ಬಿಡ್ಬೇಕು. ಬಟ್ ರಿಯಾಲಿಟಿಲಿ ಅದೆಲ್ಲ ಸರ್. ಅದು ನಿಮಗೆ ಗೊತ್ತು, ಇವಾಗ ಕಥೆಯಲ್ಲಿ ಕಂಟೆಂಟ್ ಇದ್ರೇನೆ ನಿಮ್ಗೆ ಪ್ರಮೋಷನ್ ಮಾಡಿಲ್ಲ ಅಂದ್ರೆ ಓಡುತ್ತೆ. ಎಷ್ಟೊಂದು ಫಿಲಮ್ ಆಕ್ಚುಲಿ ಸಪೋರ್ಟ್ ಇಲ್ದೇ ಪ್ರಮೋಷನ್ ಇಲ್ದೇ ಓಡಿದೆ. ಸೊ ಅದೊಂದು ಪರ್ಸ್ಪೆಕ್ಟಿವ್ ಅಷ್ಟೇ. ಸೊ ಸಪೋರ್ಟ್ ಮಾಡೋರು ಮಾಡ್ತಾರೆ, ನಮ್ಗೆ ಯಾರು ಸಪೋರ್ಟ್ ಇಲ್ಲ. ಸೊ ನಾವು ಯಾರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ, ನಮ್ ವರ್ಕ್ ನಾವು ಮಾಡ್ಬೇಕು. ಯಶ್ ಸರ್ ಆಕ್ಚುಲಿ ಹಿಂಗೆ ಹೇಳಿದ್ರು ಮನದ ಕಡಲು ಬಂದಾಗ, ನಾನ್ ಬಂದೆ ಅಂತ ಮೂವಿಗಳು ಬರ್ತವ, ಮೂವಿ ಚೆನ್ನಾಗಿದೆ ನಾನು ಬರ್ಲಿ ಬಿಡ್ಲಿ ಅನ್ನೋದು. ಸೊ ಅದಕ್ಕೆ ನಾವು ಇವಾಗ ಯಾವ ಮೂವಿ ನಮ್ ಜೊತೆ ರಿಲೀಸ್ ಆಗ್ತಿದೆ ನಾವು ತಲೆ ಕೆಡ್ಸ್ಕೊತಿಲ್ಲ, ಮಾಡ್ತಾ ಇದೀವಿ, ಇಳಿದ್ಬಿಟ್ಟಿದೀವಿ. ಇನ್ ಯಾವ ಮೂವಿ ಇದ್ರೇನು ಯಾವ್ದು ಇಲ್ಲ ಅಂದ್ರೇನು, ಸೊ ಮಾಡೋಣ ಅಂತ ಒಂದು ಧೈರ್ಯದ ಮೇಲೆ ಮಾಡ್ತಾ ಇದೀವಿ. ಓಕೆ ಸರ್, ಇದು ಜಸ್ಟ್ ಒಂದು ಫನ್ನಿ ಆಗಿ, ಸೊ ನೀವು ಪಿಯರ್ಟ್ ಆಗಿ, ಸೊ ಒಂದು ಸೀಕ್ವೆನ್ಸ್ ಅಷ್ಟೇ. ಸೊ ನೀವು ಪಿಯರ್ಟ್, ಸೊ ಸಿಟ್ಟಿಂಗ್ ಅಲ್ಲಿ ಇರ್ತೀರಾ, ಸೊ ಇವಾಗ ಗರ್ಲ್ ಫ್ರೆಂಡ್, ಸೊ ನೀವು ಸಿಟ್ಟಿಂಗ್ ಅಲ್ಲಿ ಇರ್ತೀರಾ, ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತೀರಾ, ಸೊ ನೀವು ಕಾಲ್ ಮಾಡ್ತೀರಾ, ಸೊ ಯು ಶುಡ್ ನಾಟ್ ಕಟ್ ದ ಕಾಲ್. ಸೊ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾತಾಡ್ತಾನೆ ಇರು, ಲೈಕ್ ನೀವು ಡ್ರಿಂಕ್ಸ್ ಮಾಡ್ತಾ ಇದ್ರೆ ಎಲ್ಲಿದ್ಯಾ, ನಾನು ವಿಡಿಯೋ ಕಾಲ್ ಮಾಡು ನೋಡ್ತೀನಿ, ಸೊ ಆ ತರ ಇದು ಮಾಡಬೇಕು. ಸೊ ಅವು ವಿಲ್ ಎಸ್ಕೇಪ್. ಓಕೆ ಅಷ್ಟೇ. ನೀವು ಬೇಕಾದ್ರೆ ಸಪೋರ್ಟ್ ಮಾಡ್ಬೋದು ಸರ್. ಅಂದ್ರೆ ಫ್ರೆಂಡ್ಸ್ ಇರ್ಬೇಕಾ? ಅಲ್ಲಲ್ಲ, ಈಗ ಫ್ರೆಂಡ್ ಇರ್ತೀರಾ, ಬಾಟ್ಲೆ ಮಾಡಕ್ಕೆ ಏನಾರ ಒಂಚೂರು ನಾನು ನೀವು ಎಣ್ಣೆ ಹೊಡಿತಾ ಇದೀರಿ, ನಮ್ಮ ಹುಡುಗಿ ಫೋನ್ ಹಾಕ್ತಾರೆ, ಬಟ್ ನಾನು ಅದನ್ನ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ ನಾನು ಹೇಳ್ತೀನಿ, ಮಚ್ಚ ನಾನ್ ಮುಖ್ಯನಾ ಹುಡುಗಿ ಮುಖ್ಯ? ಪಕ್ಕದಲ್ಲಿ ಇದ್ದಾಗ ಏನಾದ್ರು ಫ್ರೆಂಡ್ಸ್ ಇರ್ತಾರಲ್ಲ, ಸುಮ್ಮನೆ ಏನೋ ತಿರ್ಸ್ತಾರೆ ಹೂ ಅಂತ ಕೆಲವರು. ಮಚ್ಚ ಮಾಡೋಣ ಮಚ್ಚ ಎಣ್ಣೆಗೆ ಏನೋ ನಮ್ಮ ಹುಡುಗಿ ಫೋನ್ ಹಾಕ್ತಾವಳಿರಪ್ಪ. ಲವ್ ಏನೋ ನಿನ್ ಲವ್, ಯಾವಾಗ ನೋಡಿದ್ರು ಹುಡುಗಿ ಅನ್ಕೊಂಡ್ ಲವ್. ಮಚ್ಚ ತಗೊಳ್ಳೋ ಬಾಟ್ಲು, ಬಿಯರ್ ತಗೊಳ್ಳೋ, ತಗೋ ಮಚ್ಚ. Peter, ನೀನು Peter, where are you? ಮಚ್ಚ ಬೇಬಿ ಕರೆಸ್ತಾ ಇದೀವಾ? You send me the location, please. ಬೇಬಿ ಬರ್ತಾ ಇದೀನಿ ಬೇಬಿ. Where ಬರ್ತಾ ಇದೀನಿ? Send me the location. ಗುರು क्या है? Who are there behind? ಬೇಬಿ ಇವ್ರಿಗೆ ಹೆಂಗರು ಅರ್ಥ ಮಾಡ್ಸೋದು. ಬೇಬಿ ಐ ಮೀನ್ we love you. Of ಗುರು who loves you? ಗುರು ಡಿವೋರ್ಸ್ ಕೊಟ್ಬಿಡ್ತಾಳ ಗುರು. You do a video call. Answer the video call. ನೆಟ್ವರ್ಕ್ ಇಲ್ಲ ಬೇಬಿ, ನೆಟ್ವರ್ಕ್ ಇಲ್ಲ. Network? How are you speaking then? ಈ ಗುರು Peter, I love you. are you cheating? ಬೇಬಿ ನಿಮ್ ತಾಯಣಿಗೂ ಅಲ್ಲ, ನಮ್ ತಾಯಣಿಗೂ ಹೇಳ್ತೀನಿ. This is not fair, Peter. This is not fair. You please. You send me the location right now. ಹಲೋ, You please send me the location, otherwise I'm leaving. ಈ ಗುರು ಸುಮ್ಮನೆ ಇದ್ದು ಬಿಡು ಗುರು ನೀನು. You stay alone. I don't care. ಬೇಬಿ ನನ್ ಮನೆಗೆ ಬಂದು ಮಾತಾಡ್ತೀನಿ ಬೇಬಿ. You either answer my video call or send me. ನಾನ್ ಬೇಕಾ ಹುಡುಗಿ ಬೇಕಾ ನಿನ್ಗೆ? ಈ ಗುರು ವಿಡಿಯೋ ಕಾಲ್ ಬೇಬಿ, ಆಚೆ ಬರ್ತೀನಿ ಬೇಬಿ ನಾನು. ಮಾಡು 5 minutes I want you here. ಓಕೆ ನಿಂದೊಂದು ಬಾಳ ನಾನು ಇಲ್ಲೇ ಇತ್ತು.
ಆಕ್ಚುಲಿ ಈ ತರ ಸೀಕ್ವೆನ್ಸಸ್ ಮೂವೀಸ್ ಏನಾರ ಇದೆಯಾ? ಬೇಜಾನಿದೆ. ಹೌದಾ ಸರ್? ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಅದು. ಹೌದಾ? ಸೊ ತುಂಬಾ ಹೇಳೋದು ಬೇಡ, ಬಟ್ ನನ್ನ ಕ್ಯಾರೆಕ್ಟರ್ಲಿ ಫ್ರೆಂಡ್ಗೆ ಪ್ಯೂರ್ ಫ್ರೆಂಡ್ಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂದ್ರೆ ಎಲ್ಲ ಲೈಫಲ್ಲಿ ನನ್ನ ಕ್ಯಾರೆಕ್ಟರ್ ಒಬ್ಬ ಕನೆಕ್ಟ್ ಆಗೇ ಆಗ್ತಾನೆ ಪ್ರತಿಯೊಬ್ಬರಿಗೂ. ಬಿಕಾಸ್ ಅವನ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಒಬ್ಬ ಇರ್ತಾನೆ ಗೊತ್ತಾ, ಅವನು ಮೈನ್ ರೀಸನ್ ಇರ್ತಾನೆ ಒಬ್ಬ ಫ್ರೆಂಡ್. ಅವನ ಬೆಳವಣಿಗೆಗೂ ಅವನು ಬಿದೋಗೋಕ್ಕೂ ಒಬ್ಬ ಇರ್ತಾನೆ. ಆತರ ಒಂದು ಕ್ಯಾರೆಕ್ಟರು. ಸೊ ಎಂಜಾಯ್ ಮಾಡ್ತೀರಾ. ಸೊ ಎಲ್ಲರ ಫ್ರೆಂಡ್ ಗ್ರೂಪ್ ಅಲ್ಲಿ ಒಬ್ಬ ಇರ್ತಾನಲ್ಲ, ಡೆಫಿನೆಟ್ಲಿ ಥ್ರೂಔಟ್ ಇರ್ತಾರೆ ಮೂವಿಲಿ ಅವ್ರ ಆಕ್ಚುಲಿ ಕ್ಯಾರೆಕ್ಟರ್. ಸೊ ಎಂಜಾಯ್ ಮಾಡ್ತಿರೋದ್ರಲ್ಲಿ. ಸರ್ ನಿಮಗೆ ಮ್ಯಾಮ್, ನೀವು ಹಳೆ ಮೂವೀಸ್ ಮಾಡಿದ್ರೆ 2 ಮೂವೀಸ್, ಸೊ ವಾಟ್ ಯು ಲರ್ನ್ ಫ್ರಮ್ ದೆಮ್, From? ದೀಸ್ ಪೀಪಲ್ ವರ್ಕಿಂಗ್ ವಿತ್ ದಿಸ್ ಮೂವಿ? Acha, pure to team. Yeah. Not to drink. Alcohol is injurious to Yes. life. Real So life. I can say his one dialogue. Alcohol, alcohol, alcohol. I avoid it. But alcohol loves me. So I can't avoid it. ಸರ್ ನೀವೊಂದು ಹೇಳಿ ಸರ್, ಅವ್ರೊಂದು ಡೈಲಾಗ್ ಬಿಟ್ರೆ ನೀವು ಹೀರೋ ಆಗಿ ಯಾವ್ದಾದ್ರು ಮೂವಿ ಆಯ್ತು, ಇದ್ರದ್ದು ಆಯ್ತು. ಏನು ಯಾವ ಮೂವಿ ಇದೆ ಅಣ್ಣ? ನಿಮ್ಮ ಫೇವ್ರೇಟ್ ಇದು ಹೇಳಿ. ಇಂತಿನ ಪ್ರೀತಿ ಅದ. ಓ, ಇಂತಿನ ಪ್ರೀತಿ ಅದ ಯಾವ್ದು ಗುರು? ಸಡನ್ ಆಗಿ ನೀವು ಕೇಳಿದ್ರೆ ನೆನಪಾಗ್ತಾ ಇಲ್ಲ ನನಗೆ. ಹೇಳ್ತೀನಿ. ಚೆನ್ನಾಗಿದ್ಯಾ? ಸರಿ, ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿರ್ತೀನಿ. ಎಲ್ಲರೂ ಅವ್ರ ಮಕ್ಳು ನೋಡ್ಕೊತಾರೆ, ನಾನು ನನ್ನ ಮಗುನ ನೋಡ್ಕೊತೀನಿ, ನಾನು ಚೆನ್ನಾಗಿರ್ತೀನಿ ಅಂದ್ಬಿಟ್ಟು ಎದ್ದೋಗ್ಬಿಡ್ತಾರೆ. ಸರ್ ನೀವೇ ಸರ್. ಒಂದು ಹೇಳ್ಬೋದು ಅಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು, ಅಷ್ಟೇ ಡೈಲಾಗ್. ಸರ್ ಮುಂದೆ ಡಾಟ್ 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 ಬಿಟ್ರಿ, ಮುಂದೆ ಹೇಳಿ ಸರ್. ಅಂದ್ರೆ ಅದ್ ಹೇಳಿದ್ರೆ ಸುಮ್ಮನೆ ಮತ್ತೆ ನನ್ನ ಮೇಲೆ ಬ್ಯಾಕ್ ಫೈರ್ ಆಗ್ಬಿಡುತ್ತೆ. ಇಲ್ಲ ಇಲ್ಲ, ಹೇಳಿ ಸರ್, ಹೇಳಿ. ಏನ್ರಿ ಡಾಟ್ 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 ಡಾಟ್? ಏನ್ರಿ ಡ್ಯಾಶ್? ಜಸ್ಟ್ ಅದು ಫನ್ ಆಗಿ ತುಂಬಾ ಅಫೆಂಡ್ ಮಾಡೋ ತರ ಅಲ್ಲ, ಡೈಲಾಗ್ ಕೇಳಿದ್ರೆ ನಾನು ಹೇಳಿದ್ದೀನಿ ಅಷ್ಟೇ. ಓಕೆ ಓಕೆ. ಅದೊಂದು ಅದು ಅದೇ ತರ ಸರ್, ಬೇರೆ ಇನ್ನೂ ಏನೋ ಇದಿಲ್ಲ ಆ ಥರ. ಯಾವ್ದು ನೆನಪಾಗ್ತಿಲ್ಲ Actually, ಈ ಫಿಲಮ್ ಅಲ್ಲಿ. ಅವ್ರು ಅವ್ರದ್ದೇ ಕೇಳ್ತಾ ಇದಾರೆ, ಇವಾಗ್ಲೇ ಕುಗಿತಾ ಇದಾರೆ ಸರ್ ನಮ್ಗೆ. ಈ ಫಿಲಮ್ ಅಲ್ಲಿ ನನಗೆ ಇವನ್ನ ಬೈಯೋದೇ ಜಾಸ್ತಿ, ಇವನ್ನ ಕನ್ವಿನ್ಸ್ ಮಾಡೋದೇ ಜಾಸ್ತಿ. ನಾನು ಕುಡಿತೀನಿ, ಬಟ್ ಇವನ್ನ ಕನ್ವಿನ್ಸ್ ಮಾಡೋದೇ ಜಾಸ್ತಿ ಇದೆ. ಸೊ ಆತರ ಒಂದು ಕ್ಯಾರೆಕ್ಟರ್ ನಂದು. ಕುಡುಕರು ಡೈಲಾಗ್ ಅಷ್ಟಿಲ್ಲ, ಕುಡುಕರ ಜೊತೆ ಇದ್ದು ಅವ್ರಿಗೆ ಬೋಧನೆ ಕೊಡೋದಿದೆ ಡೈಲಾಗ್. ಅದೇ Hey, that one when he dress up like that girl and he comes, what do you say him? ನಿನ್ನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತು. ಸೂಪರ್ ಮಾರ್ಕೆಟ್ ಇಂದ ಮೆಜೆಸ್ಟಿಕ್. ಒಂದು அந்த ಟ್ರೈಲರ್ ಎಲ್ಲ ಒಬ್ರು ಇದಾರೆ, ರೋಹಿಣಿ ಅವರು ಐ ಥಿಂಕ್ ಅಲ್ಲ, ಹೌದು ಅವರು ನೀನ್ ಶಂಡನ ಅದು ಒಂದಿದೆ. ಅಂದ್ರೆ ಇದು ಎಲ್ಲರೂ ಬೈತಾ ಇರ್ತಾರ, ಎಲ್ರು ಅಲ್ಲ ಅಂದ್ರೆ ಎಷ್ಟ್ ತರ ಒಂದಂದ್ರೆ ಒಂದು ಫ್ರೀ ಬಂದು ಬೈ ಹಂಗೆ ಅಂತ. ಹೌದು, ಎಲ್ರು ಬೈಯೋದೆ ಸರ್ ಆ ಕ್ಯಾರೆಕ್ಟರ್. ಒಬ್ಬ ಕುಡ್ಕನ್ನ ಸಮಾಜ ಹಂಗೆ ಅಲ್ಲಿ ನೋಡೋದು, ಅದೊಂಥರ ಇಗ್ನೋರೆಂಟ್ ಪೀಸ್ ತರ ಆಗೋಗುತ್ತೆ. ಸೊ ಆ ಪದಕ್ಕೆ ಏನಂತಾರೆ, ಯಾರು ಅದನ್ನ ಮಾತಾಡ್ತಾನೆ ಇಲ್ಲ. ಒಬ್ಬ ಗಂಡಸ್ಗೆ ಹಂಗ್ ಬೈಬೋದು, ಬೇರೆ ಪದಕ್ಕೆ ನಮ್ಗೆ ಆ ಫುಲ್ ಅಪೋಸಿಷನ್ ಎಲ್ಲೋದ್ರೂ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲೂ ಅದೇ ಕೇಳ್ತಾರೆ, ಏನಕ್ಕೆ ಯೂಸ್ ಮಾಡಿದ್ರೆ. ಅದೇ ಒಬ್ಬ ಗಂಡಸ್ಗೆ ನಿಂಗ್ ಶಂಡ ಅಂತ ಬೈದಿದ್ದಾರೆ, ಅದನ್ನ ಯಾರು ಅಡ್ರೆಸ್ ಮಾಡ್ತಾ ಇಲ್ಲ. ಬಟ್ ಅದು ಎಷ್ಟು ಒಬ್ಬ ಮನುಷ್ಯನಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ನಮ್ಮ ಸಿನಿಮಾದಲ್ಲಿ ಏನಕ್ಕೆ ಟ್ರೈಲರ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡಿದೀವಿ ಅಂದ್ರೆ ಅದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಈ ಯಾವುದು ಆ ಚೂಡಿದಾರ್ ಸೀನ್ಗೆ ಅದು ಲೀಡ್ ಮಾಡ್ಕೊಡುತ್ತೆ. ಸರ್ ಆಮೇಲೆ ನೀವು ಟ್ರೈಲರ್ ಎಲ್ಲ ಬಿಟ್ವಿ, ಮೂವಿ ಚೆನ್ನಾಗಿ ಆಗ್ತಿತ್ತು. ಬಟ್ ನನಗೆ ಆಸ್ ಆಡಿಯನ್ಸ್ ಆಗಿ ಸೊ ಎಲ್ಲರೂ ಈಗ ನಿಮ್ ಕ್ವಶನ್ಸ್ ಕೇಳಿರ್ತಾರೆ. ಸೊ ಆ ಡೇಟ್ಗೆ ಈಗ 12th ರಿಲೀಸ್ ಅಂತ ನಿಮ್ದು ಅನೌನ್ಸ್ಮೆಂಟ್ ಬಂತು. ಸೊ ಆ 12ಗೆ ಡೆವಿಲ್ಲು ಅದೇ ಟೈಮಿಗೆ ಬಂತು. ಅಂದ್ರೆ ಅವರು ಸ್ವಲ್ಪ ಆಲ್ಮೋಸ್ಟ್ ಇವತ್ತು ಒಂದು 4-5 ಮಂತ್ಸ್ ಇಂದ ಫಿಕ್ಸ್ಡ್ ಆಗಿದ್ರು. ಸೊ ಯಾಕೆ ಅಂದ್ರೆ ಯಾಕೆ ಬರಬಾರ್ದು ಅನ್ನೋದು ನಿಮ್ದು ಆಬ್ವಿಯಸ್ಲಿ ಇರುತ್ತೆ. ಸೊ ಯಾಕೆ ಬಂದ್ರೆ ಏನೋ ಸ್ಟ್ರಾಂಗ್ ರೀಸನ್ ಏನು ಸರ್? ಅಂದ್ರೆ ಬಿಫೋರ್ ನಮ್ಗೆ ಗೊತ್ತಿರಲಿಲ್ಲ ಡೆವಿಲ್ ಬರುತ್ತೆ ಅಂತ, ಅದಕ್ಕೆ ಮುಂಚೆನೆ ಫಿಕ್ಸ್ ಆಗ್ಬಿಟ್ಟಿದ್ರು. ಅಂದ್ರೆ 12ಗೆ ಅಂತಾನೆ ಬ್ಯಾಕ್ ಆಲ್ಮೋಸ್ಟ್ ನವೆಂಬರ್ ಅಲ್ಲ, ಅಂದ್ರೆ ಲಾಸ್ಟ್ ಇಯರ್ ಅಲ್ಲ. ಅಂದ್ರೆ ನಾವ್ ಅನ್ಕೊಂಡಿದ್ದೇನಂದ್ರೆ ನವೆಂಬರ್ ಇಲ್ಲ ಡಿಸೆಂಬರ್ ಅಲ್ಲಿ ಬರ್ಬೇಕು ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದ್ರಿ. ಈ ಇಯರ್ ಎಂಡ್ ಅಲ್ಲಿ ಮೂವಿ ರಿಲೀಸ್ ಆಗ್ಲೇಬೇಕು. ಬಿಕಾಸ್ ಸಾಕಾಯ್ತು 2 ವರ್ಷದಿಂದ ಇದ್ರೆ ಟ್ರಿಪ್ ಅಲ್ಲಿ ನಾನು ನಮ್ ಡೈರೆಕ್ಟರ್ ಎಲ್ಲ ಕೆಲಸ ಮಾಡಿ ಇದರಿಂದ ಈ ಸಿನಿಮಾಯಿಂದ ಹೊರಗೆ ಬರ್ಬೇಕು ಗುರು ಡಾರ್ಕ್ನೆಸ್ ಇಂದ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದ್ರಿ. ಸೊ ನವೆಂಬರ್ ಅನ್ಕೊಂಡಿದ್ರೆ, ಬಟ್ ಸೆನ್ಸಾರು ಫಸ್ಟ್ ಕಾಪಿ ಬರೋಕ್ಕೆಲ್ಲ ಲೇಟ್ ಆಗಿ ಡಿಸೆಂಬರ್ ಒಂದು ಡೇಟ್ ಅನ್ಕೊಂಡ್ರಿ, ಡಿಸೆಂಬರ್ 2nd ವೀಕ್ ಅಂತ. ಬಟ್ 12th ಏನ್ ಕ್ರೇಜಿ ನಂಬರ್ 12-12-25 ಅಂತ ಅನ್ಕೊಂಡು ಇದ್ ಮಾಡಿದ್ರೆ
ಬಟ್ ಓಕೆ ಇವಾಗ ಎಲ್ಲ ಹೆಂಗಾಗ್ಬಿಡುತ್ತೆ ಅಂದ್ರೆ ನಾವು ಅವ್ರ ಹೆಸರನ್ನ ಬಳಸ್ಕೊಂಡು ನಮ್ ಮೂವಿ ಪ್ರಮೋಷನ್ ಮಾಡ್ತಾ ಇದೀವಿ ಅನ್ನೋ ತರ ಆಗ್ತಾ ಇದೆ. ಸೊ ನಮ್ Other reason was also there, na, Rajnikant's ರಜನಿಕಾಂತ್ ಅವ್ರ birthday, ಬರ್ತಾರೆ, so- ಬಟ್ ಅದ್ ನಮ್ಗೆ ಏನಂದ್ರೆ ಅದ್ ನಮ್ಗೆ ಅವಶ್ಯಕತೆನೂ ಇಲ್ಲ. ಬಿಕಾಸ್ ನಮ್ ಕನ್ನಡದ ಏನಿದೆ ಅಷ್ಟನ್ನ ಮಾತ್ರ ನಾನು ಮಾತಾಡ್ಬಲ್ಲೆ. ನಮ್ಗೆ ಇವಾಗ ಡೆವಿಲ್ ಬರ್ತಾ ಇದೆ, ನನಗೆ ಅದು ಖುಷಿನೇ. ನಾನು ಆ ಸಿನಿಮಾ ನೋಡ್ತೀನಿ, ಬಟ್ ಮೊದಲನೇ ದಿನ ನನ್ಗೆ ಆಗ್ಲಿಲ್ಲ ಅಂದ್ರೂ ನೋಡ್ಲೇಬೇಕಾಗಿರೋ ಸಿನಿಮಾ ನಾನು ನೋಡ್ತೀನಿ ಖಂಡಿತ. ಬಟ್ ಏನಂದ್ರೆ ಅವ್ರ ಹೆಸರು ಬಳಸ್ಕೊಂಡು ನನ್ನ ಸಿನಿಮಾ ಬೆಳೆ ಬೇಯಿಸ್ಕೊಳ್ಳೋದು ಬೇಡ ನನಗೆ, ಬಿಕಾಸ್ ಅದು ತುಂಬಾ ಚೀಪಾಗಿ ಕಾಣಿಸುತ್ತೆ ಅನ್ಸ್ತಾ ಇದೆ. ಸೊ ಅದು ಬೇಡ ನಮ್ಗೆ. ಬಟ್ ನಮ್ ಸಿನಿಮಾನು ನೋಡಿ, ಅವ್ರ ಫ್ಯಾನ್ಸೇ ದಯವಿಟ್ಟು ಆ ಸಿನಿಮಾ ನೋಡಾದ್ಮೇಲೆ ನಮ್ ಸಿನಿಮಾನು ನೋಡಿ ಬೈರಿ, ಆಮೇಲೆ ಬೈಸ್ಕೊಳ್ಳಿ. ಮ್ಯಾಮ್, how you feeling about your cinema releasing, finally? we are excited and at the same time happy that entire like year everybody from the team, especially Karthik sir, has put I mean like 200%, and we are confident because everybody like who are into cinema, for cinema is a child for the entire team. So everybody loves I mean like your child. So likewise we are getting this cinema and we are hoping that like audience will also see our effort and give us love. ಸೊ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೇಗೆ ರಿವ್ಯೂಸ್ ಬರ್ತಾ ಇದೆ? ಹೌ ಇಸ್ ದ ರಿಯಾಕ್ಟಿಂಗ್? Trailer they are very happy, and I mean like one funny moment, like my friend was like, I was saying ki my trailer launch was there yesterday. He's like then she was talking about Likhit. So I was asking who oh, that shirtless hero it seems. So his identity is now shirtless hero. So yeah, I mean like they are happy to see and excited to watch the cinema. ಸರ್, ಇನ್ನು ಸಾಂಗ್ಸ್ ಬಗ್ಗೆ ಹೇಳಿದ್ರೆ ಒಂದು ಹೋಪ್ ಅಂತ ಒಂದು ಸಾಂಗ್ ಇದೆ, ಆಮೇಲೆ ಜಾಲಿ ಜಾಲಿ ಎಲ್ಲ ಖಾಲಿ ಅವ್ರದೊಂದು ಹಾಡಿದ್ದಾರೆ. ಸೊ ಹೇಗಿತ್ತು ಸರ್ ಅವ್ರದ್ದು ಜರ್ನಿ? ಸೊ ಅದು ಶೂಟ್ ಬಗ್ಗೆನಾ ಅಂದ್ರೆ ಶೂಟ್ ಬಗ್ಗೆ ಆದರೆ ಅವ್ರಿಗೆ ಹಾಡಿಸ್ಬೇಕು ಅಂತ ಹೇಗೆ ಅನಿಸ್ತು? ಜಾಲಿ ಜಾಲಿ, ಬಟ್ ಅದು ಲಿಖಿತ್ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಜಾಲಿ ಆಕ್ಚುಲಿ ಈಗ ಭೀಮಾ ಮೂವಿಲಿ ಜಾಕ್ ಸರ್ ಜಾಲಿ ಜಾಲಿ ಎಲ್ಲ ಜಾಲಿ ಅನ್ನೋದು ನಮ್ ಲಿರಿಕ್ ರೈಟ್ರು ಒಂದು ಕ್ಯಾಚಿ ವರ್ಡ್ ಇಂದ ತಗೊಂಡ್ ಮಾಡೋಣ ಅಂತ ಹೇಳಿದಾಗ ಅವರು ಲಿರಿಕ್ ಬರ್ದಾಗ ನಮ್ಗೆ ಇಷ್ಟ ಆಯ್ತು, ಚೆನ್ನಾಗಿದೆ, ಟ್ರೆಂಡ್ ಅಲ್ಲಿ ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಈ ಸಾಂಗ್ ಎಲ್ರಿಗೂ ರೀಚ್ ಮಾಡಿಸ್ಬೇಕು ಅಂದಾಗ ಅವ್ರ ಕೈಲೇ ಹಾಡ್ಸೋಣ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ. ಸೊ ಅವ್ರು ತುಂಬಾ ಖುಷಿಯಾಗಿ ಬಂದು ಸಾಂಗ್ ಹಾಡಿದ್ರು. ಆಮೇಲೆ ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ ಸಾಂಗು ಹಿಟ್ ಆಗಿದೆ. ಎಲ್ಲ ಕಡೆ ಏನು ತುಂಬಾ ಜನ ರೀಲ್ಸ್ ಮಾಡಿ ಅದರಲ್ಲಿ ಏನು ಡ್ಯಾನ್ಸ್ ಮಾಡಿದವ್ರಿಗೆ ನಾವು ಪ್ರೈಸ್ ಮನಿನೂ ಕೊಟ್ರಿ ಮೊನ್ನೆ ಈವೆಂಟ್ ಅಲ್ಲಿ. ಸೊ ತುಂಬಾ ಚೆನ್ನಾಗಿದೆ. ಇನ್ನು ಹೋಪ್ ಸಾಂಗ್ ನಮ್ಮ ಮೂವಿ ಸೋಲ್ ಆಕ್ಚುಲಿ. ಸೊ ಆ ಸಾಂಗ್ ಬಂದ್ಮೇಲೆ ಇವ್ರು ಏನೋ ಮಾಡಿದಾರಪ್ಪ ಈ ಸಿನಿಮಾದಲ್ಲಿ, ಬರೀ ಕುಡುಗೋದು, ಬರೀ ಏನೋ ಕಾಮಿಡಿ ಮಾಡಿದಿರ, ಒಂದು ಸೀರಿಯಸ್ ಸಬ್ಜೆಕ್ಟ್ ಅಂತ ಅರ್ಥ ಆಗಿದೆ ಈಗ ಜನಕ್ಕೆ. ನಿಮ್ದು ಸಾಂಗ್ ಇದೆಯಾ, ಎನಿ ರೊಮ್ಯಾಂಟಿಕ್ ಸಾಂಗ್? Romantic? ಇಲ್ಲ, I think this is the ನಮ್ಮ ಮನೇಲಿ ರೊಮ್ಯಾನ್ಸ್ ಎಲ್ಲ ಬರ್ದಿಲ್ಲ. ಒಂದಿಲ್ಲ ಅಂದ್ರೆ ನಿಮ್ದು ಲವ್ ಸ್ಟೋರಿ ಸಾಂಗ್ ಆತರ ಏನಾದ್ರು? ಲವ್ ಸಾಂಗ್ ಇಲ್ಲ, ಲವ್ ಪ್ಯಾಥೋ ಇದೆ. ನಮ್ದು ಅವ್ರದ್ದು ಒಂದು ಸಾಂಗ್ ಇದೆ, ಅದೇ ಅದು. ಜಾಲಿ ಅಲ್ಲ, ಅದು ಬಿಟ್ಟು ಬೇರೆ ಯಾವ್ದಾರ ಇನ್ನು ಯಾವ ಸಾಂಗ್ಸ್ ಆಕ್ಚುಲಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಅದು ರಿವೀಲ್ ಮಾಡಂಗಿಲ್ಲ. ಅದೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಪ್ಯಾಥೋ ಇದೆ. ಆಮೇಲೆ ಲವ್ ಫೇಲ್ಯೂರ್ ಸಾಂಗ್ ಬಂದಿದೆ, ಹೋಪ್ ಸಾಂಗ್, ಜಾಲಿ ಜಾಲಿ, ಆಮೇಲೆ ಏನು ಪ್ಯೂರ್ ಆಂಥಮ್, ಆ ಡ್ಯಾನ್ಸ್ ನಂಬರ್, ಇಷ್ಟು ಸಾಂಗ್ ಇದೆ. he was dreaming our love song when he was drunk in the film. ಆಕ್ಚುಲಿ ಒಂದು ಸ್ಮಾಲ್ ಚಿಕ್ ಬಿಟ್ಟಿದೆ ಅಷ್ಟೇ. Montage ನಮ್ಗೆ ಅಲ್ಲಿ ಸರ್ ರೊಮ್ಯಾನ್ಸ್ ಎಲ್ಲ ಯಾರು ಬರೀ ಚುಚ್ಚು ಕುಯ್ಯಿ ಅಂತ ಏನ್ ಮಾಡ್ಬೇಕು. ಸೊ ಫೈನಲಿ ಸರ್, ಇದು ಡಿಸೆಂಬರ್ ರಿಲೀಸ್ ಆಗ್ತಿದೆ. ಸೊ ಕೊನೆಯದಾಗೆ ಎಲ್ಲರೂ ಒಂದೊಂದು ಪಾಯಿಂಟ್ ಹೇಳಿ, ಎನಿ 2 ಪಾಯಿಂಟ್ಸ್ ಯಾಕೆ ಪ್ಯೂರ್ ಮೀನ ನೋಡ್ಬೇಕು ಸರ್ ನೀವು? ಪ್ಯೂರ್ ಅಂದ್ರೆ ಯಾಕೆ ನೋಡಬೇಕು ಅಂದರೆ ಯಾಕೆ ನೋಡಬಾರ್ದು ಅಂತ ಅಷ್ಟೇ. ಪ್ಯೂರ್ ವ್ಯೂ ಪಾಯಿಂಟ್ಸಿಂದ ನೀವು ಒಂದು ಸೊಸೈಟಿನ ಅರ್ಥ ಮಾಡ್ಕೋಬೇಕು, ಇಲ್ಲ ಅವ್ನು ಏನು ಹೇಳಕ್ ಹೊರಟಿದ್ದಾನೆ ಅನ್ನೋದನ್ನ ನೋಡೋಕೆ ಒಂದು ಕ್ಯೂರಿಯಾಸಿಟಿಯಿಂದ ಬರ್ತಾರಂದ್ರೆ ಅವರೊಂದು ಸ್ಟೆಪ್ ತಗೋಬೋದು ನೋಡೋಕ್ಕೆ. ಇನ್ನೊಂದು ಪಾಯಿಂಟ್ ಅಂದರೆ ಸಿನಿಮಾದ ಏನಾರ ಹೇಳಿ. ಸಿನಿಮಾದಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ರಿಯಾಲಿಟಿನೇ ಜಾಸ್ತಿ, ತುಂಬ ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಯಾವುದು ಬಿಲ್ಡ್ ಮಾಡಿಲ್ಲ ಇಲ್ಲಿ. ಸೊ ಅವ್ರ ಲೈಫಲ್ಲಿ ನೋಡಿರ್ಬೋದು, ಕೇಳಿರ್ಬೋದು ಅಂತ ಪಾಯಿಂಟ್ಸ್ಗಳ ಎಲಿಮೆಂಟ್ಸೇ ಇರೋದು. ಸೊ ಬಂದು ನೋಡೋರ್ಗೂ ಅನ್ಸುತ್ತೆ, ಓಕೆ ಇದು ಪಾಯಿಂಟ್ ನನ್ನ ಲೈಫಲ್ಲಿ ಆಗಿತ್ತಲ್ಲ, ಇದು ಇದು ನನ್ ಕನೆಕ್ಟ್ ಆಗ, ಈ ಕ್ಯಾರೆಕ್ಟರ್ ನಮಗೆ ನನ್ನ ಲೈಫಲ್ಲಿ ಇದ್ದಾನೆ.
ಸೊ ಹೀರೋ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ, ಹೀರೋಯಿನ್ ಕ್ಯಾರೆಕ್ಟರ್ 100% ಕನೆಕ್ಟ್ ಆಗುತ್ತೆ ಎಲ್ಲ ಲೈಫಲ್ಲೂ. ಸೊ ನನ್ನ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ. ಸೊ ಆ ಥರ ಒಂದು ರಿಯಾಲಿಟಿಗೆ ತುಂಬಾ ಹತ್ರ ಇದೆ. ಸೊ 2 ಪಾಯಿಂಟ್ಸ್ ನಾನು ಹೇಳ್ಬೋದು. ಓಕೆ ನಮ್ ನೀವು ಎನಿ 2 ಪಾಯಿಂಟ್ಸ್? Yes, as you said, the entire cinema is relatable, and it is. I believe this topic is made for entire globe. I mean, like everybody can relate and watch. Apart from that, the topic we have selected, though we are showing the consequences around alcoholism, however, we are giving a very nice message also, like when anybody turns any X reasons, anybody turns towards addiction of alcoholism, they can revert back again, and rehab is not the end, it is a restart. So this is nice message, and I think like whoever wants to leave alcohol after seeing the relatable story, they can I think leave. ಓಕೆ Yeah. ಓಕೆ ಸರ್ ಫಸ್ಟ್ ಡೆಬ್ಯೂ ಹೀರೋ ಆಗಿ ಮಾಡ್ತಾ ಇದ್ದೀರಾ, ಸ್ವಲ್ಪ ಭಯ ಏನಾದ್ರು ಇದೆಯಾ ಸರ್? ಭಯ ಅಂದ್ರೆ ಸರ್, ರಾಜ್ ಫಿಲಮ್ ಅಲ್ಲಿ ಅಪ್ಪ ಅವ್ರದ್ದು ಹೆಂಗಿದೆ, ಹೋಲಿ ಪಿಕ್ಚರ್ ಇರೋ ಹಾಗೆ ನಮ್ಮ ಪ್ಯೂರ್ ಪಿಕ್ಚರ್ ಅಂತ ಪಾಂಪ್ಲೆಟ್ ಕೊಟ್ಕೊಂಡು ಓಡಾಡ್ತಾ ಇದ್ದೀನಿ. ಯಾಕೆ ಒಂದು ಸಿನಿಮಾ ನೋಡ್ಬೇಕಾದ್ರೆ ನನಗೋಸ್ಕರ ನೋಡಿ, ನಿಮ್ಮಲ್ಲೇ ಒಬ್ಬ ನಿಮ್ ತರದವರು ಕನ್ಸ್ಕೊಂಡಿರ್ತಾನೆ, ನಾನು ಸ್ಕ್ರೀನ್ ಅಲ್ಲಿ ಬರ್ಬೇಕು, ಹೀರೋ ಆಗ್ಬೇಕು ಅಂತ. ಆ ತರ ಕನ್ಸ್ಕೊಂಡು ಒದ್ದಾಡಿ ಬಿದ್ದು ಅದನ್ನ ಏನೇ ಇದ್ರು ಒಬ್ಬ ಹೀರೋ ಆಗೋದು ಕೆಳಗಿಂದ ಬಂದು ತುಂಬಾ ಕಷ್ಟ. ಇಲ್ಲಿವರೆಗೂ ನಾನು ಹೆಂಗೋ ಹತ್ಕೊಂಡು ಬಂದಿದ್ದೀನಿ. ಈಗ ಒಂದ್ ಕೈ ಕೊಟ್ಟು ಸಪೋರ್ಟ್ ಮಾಡ್ಬಿಟ್ರೆ ಸಾಕು, ಜನ ಕೈ ಹಿಡೀರಿ, ನಾನು ಕೈ ಇಟ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಹೇಳ್ತೀನಿ. ಓಕೆ, ಸೊ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. December 12 ಬರ್ತಿದೆ. ಸೊ ಜನ ಹೊಸ ಸಿನಿಮಾಗಳನ್ನ ಯಾರ ಜೊತೆ ಬಂದ್ವಿ ಅದು ಮುಖ್ಯ ಅಲ್ಲ, ಸೊ ಕಂಟೆಂಟ್ ಚೆನ್ನಾಗಿದೆ, ಯಾರನ್ನೂ ಜನ ಕೈ ಬಿಟ್ಟಿಲ್ಲ. ಯಾಕಂದ್ರೆ ಹೊಸೊಬ್ರನ್ನ ಕೈ ಹಿಡಿದ್ರೆ ಎಕ್ಸಾಂಪಲ್ಸ್ ತುಂಬಾ ಇದೆ ಅಖಿಲ ಕನ್ನಡ ಜನತೆಗೆ. ಸೊ ಆಲ್ ದಿ ಬೆಸ್ಟ್, ಇಡೀ ಟೀಮ್ಗೆ ಒಳ್ಳೇದಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು.